My name is Tamara. Your name? Baite. Your name? My name is Ane. My name is Ane. 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 Oh. Very good. How you feeling, Mysore? It's good. Beautiful. Very nice. Also India, very nice. Nice country. We went to Bangalore. ಕಷ್ಟದ ಮೆಟ್ಲಲ್ಲಿ ಜೋಶ್ ಇವಾಗ ಇಲ್ಲವೇ ಇಲ್ಲ ಚಿಕ್ಕಿಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿ ನಿಮ್ಮ ಶ್ರುತಿ. ಗೈಸ್, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಮಂಡೇ ಮಾರ್ನಿಂಗ್ ತುಂಬಾ ಬೇಗನೆ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇರುತ್ತೆ ಅಂತ ಗೊತ್ತು, ಆದ್ರೂ ಬೇಗ ಹೊರಟಿದ್ದೀವಿ. ಬಿಡ್ದಿನಲ್ಲಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ಇಡ್ಲಿ ತೊಗೊಂಡ್ವಿ, ಹಾಗೆ ಮಸಾಲೆ ದೋಸೆ ಕೂಡ. ಮಮ್ಮಿ ಹಾಯ್ ಮಾಡುಮ್ಮ. ದೀಕ್ಷಾ, ರನು, ಶತಕ. ಬ್ರೇಕ್ಫಾಸ್ಟ್ ಆಯ್ತು, ಇಲ್ಲಿಂದ ಹೊರಟಿದ್ದೀವಿ ಮೈಸೂರಿಗೆ. ಸ್ಟಾಪ್. ಕ್ಲೀನ್ ಸಿಟಿ, ಮೈಸೂರು ಸಿಟಿ. ಗೈಸ್, ಫೈನಲಿ ಮೈಸೂರು ರೀಚ್ ಆಗಿದ್ದೀವಿ. ಇಲ್ಲಿಂದ ಒಳಗಡೆ ಹೋಗಬೇಕು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಟ್ಟನ ಹತ್ಕೊಂಡು ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್, ಇದು ಮೆಟ್ಲು 1008 ಮೆಟ್ಲಿದೆಯಂತೆ. ನಂದೊಂದು ಹರಕೆ ಇತ್ತು, ಹರಕೆ ತೀರ್ಸೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೆಟ್ಲು ಹತ್ತೋಕ್ಕೂ ಮುಂಚೆ ಗೈಸ್ ಇಲ್ಲಿಂದ ಪೂಜೆ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಾನು ಚಾಮುಂಡೇಶ್ವರಿನ ತುಂಬ ನಂಬ್ತೀನಿ. ನನಗೆ ಯಾವುದೇ ಕೆಲಸ ಆಗದೆ ಇದ್ದಾಗೂ ನೆನೆಸ್ಕೊಂಡು ದೇವ್ರನ್ನ ಏನಾದರೂ ಬೇಡ್ಕೊಂಡ್ರೆ ಆಗತ್ತೆ. ಸೊ ನಂದೊಂದು ಹರಕೆ ಇತ್ತು, ಆ ಹರಕೆ ಈಡೇರಿದೆ. ಅದಕ್ಕೆ ನಡ್ಕೊಂಡು ಮೆಟ್ಲತ್ತೋಣ ಅಂತ ಹೋಗ್ತಾ ಇದ್ದೀವಿ. ಮೊದಲು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಮೆಟ್ಲು ಹತ್ಕೊಂಡು ಹೋಗ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ವಿ. ಸೊ ಮೆಟ್ಲು ಹತ್ಕೊಂಡು ಮೆಟ್ಲಿಗೆಲ್ಲ ಹೂ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. 1008 ಮೆಟ್ಲಿದೆ ಟೋಟಲು. ಹೇಗತ್ತೀವೋ ಸುಸ್ತಾಗುತ್ತೋ ಏನೋ ಗೊತ್ತಿಲ್ಲ. ವೆದರ್ ಏನು ಚೆನ್ನಾಗೇ ಇದೆ, ಕೂಲಾಗಿದೆ, ಬಿಸಿಲೇನಿಲ್ಲ. ಒಂದು ಗಣೇಶ ಇದೆ, ಈ ಗಣೇಶನ ಫಸ್ಟು ನೋಡ್ಕೊಂಡು ಆಮೇಲೆ ಹೋಗೋದು. ಕಾಯಿ ಕೊಡ್ತೀರಮ್ಮ. ನಾಳೆ ವರ್ಧಂತಿ ಕೊಡಿ, ನಾಳೆಗೆ ಆಯ್ತು. ಉತ್ತಪ್ಪ ನಾಳೆ ಓಕೆ. ಈ ಕೈಲೇ ನಾಳೆಗೆ ಹಾಕ್ತೀವಿ ಬೆಳಿಗ್ಗೆ. ಹಲೋ, ನಾಳೆ ಬೆಳಗ್ಗೆ ಉತ್ತಪ್ಪ. ಈ ಮೆಟ್ಲತ್ಕೊಂಡು ಹೋದರೆ ಏಕಶಿಲಾ ನಂದಿನ ನೋಡ್ಬೋದು ಗೈಸ್. 12:17 ಆಗಿದೆ. ಟೈಮು ಸ್ಟಾರ್ಟ್ ಮಾಡಿ 5 ನಿಮಿಷ ಆಗಿದೆ. 12:12ಕ್ಕೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ನೋಡ್ತಾನ. ಆಲ್ರೆಡಿ ಸುಸ್ತಾಗ್ತಾ ಇದೆ. ಸ್ವಲ್ಪ ಹತ್ತದ ಮೇಲೆ ಹಾಗೆ ಅನಿಸಲ್ಲ, ಸ್ಟಾರ್ಟಿಂಗ್ ಅಂತ ಹಂಗೆ ಅನ್ನಿಸ್ತಾ ಇದೆ ಅನಿಸುತ್ತೆ. ಆಗಿದೆ, ಕಲರ್ಫುಲ್ ಆಗಿದೆ, ತುಂಬಾ ಸೂಪರ್ ಆಗಿದೆ ಗೈಸ್. ಇಲ್ಲಿಗೆ 200 ಮೆಟ್ಲು ಹತ್ತಿದ್ದೀವಿ. ಇನ್ನೂ 808 ಮೆಟ್ಲಿದೆ. 200 ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ.
ಗೈಸ್ ಕುಡಿಲಿಕ್ಕೆ ನೀರು ತೊಗೊಂಡು ಹೋಗಲಿಲ್ಲ, ಕ್ಯಾನು ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ. ಬಟ್ ನೀರು ಎಲ್ಲೂ ಸಿಗ್ತಾ ಇಲ್ಲ, ನೀರು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ. ಗೈಸ್ ಇಲ್ಲಿಗೆ 300 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮೇಲೆ ಹಾಕ್ತಾ ಇದ್ದೀವಿ. ಗೈಸ್ ಇದೇನು ಗೊತ್ತಾ, ಈಗ ನಮ್ಮ ಚಿಕ್ಕಿಯವ್ರ ಪಪ್ಪನ ಬರ್ಡೇಗೆ ಅಂತ ಹತ್ತುತ್ತಾ ಇರೋದು ಮೆಟ್ಲುನ. ಗೈಸ್ ಇಲ್ಲಿ ಫಾರಿನರ್ಸ್ ಇದ್ದಾರೆ, ಮಾತಾಡ್ಸೋಣ. ಸ್ಪೇನ್. You came here to climb up? How many times a year? It's first time? No. We are going 4th time. Fourth time? Yeah. ಎಷ್ಟು ಮೆಟ್ಲಿದೆ? 1008. And I do every year. You do every year, huh? Every year I come. Okay. How is it? Very good. A little bit difficult. But today is okay. Today now very It's not sunny. too hot. Not too hot. Very good. How you feeling, myself? It's good. Beautiful. Very nice. Very beautiful. Very nice. Also India. Very nice. Also India. Very nice. Nice country. We went to Bangalore. Yeah. Bangalore. And then here. Yeah, we arrived in Bangalore. From Here Bangalore. so many people are there. Today also, yeah. Tomorrow is, I think it's God's birthday tomorrow. Okay. Chamundeshwari's birthday tomorrow. So, Do you know why it's famous? Chamundeshwara. Yes. Why is famous? From the old ancient, it's ruled, he ruled. ದೀಕ್ಷಿತಾ ಮೈಸೂರು ಬಗ್ಗೆ ಹೇಳ್ತಾ ಇದ್ದಾರೆ, ಹಿಸ್ಟಾರಿಕಲ್ ಪ್ಲೇಸ್ ಅಂತ. Es como la más antigua de Mysore, ¿no? ¿Cuál? Esta peregrinación. yeah. In Ashada Masa. From Bangalore. We came from Bangalore. And you are our family? When? Yeah. From Spain. Your sister. 4 days. We both sister. She's our daughter. Okay. My name is Josh. What's your name? Josh. Your name? My name is Tamara. Your name? Maite. Your name? My name is Anne. 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 Oh. Your name? Loreto. Okay. Your name? Teresa. And your Okay. name? Shruti. Shruti. Yeah. And you? Shaila. Shaila. Shaila is easy because in Spain it's more or less Shaila. Shaila. And you? Dikshita. Diksha. Yeah. Dikshita. Okay. Okay. Thank you. Bye. Enjoy the day. Thank you. ಗೈಸ್ ಆಕ್ಚುಲಿ ಬ್ಲಾಗ್ ಮಾಡೋಣ ಅಂತ ಮಾಡುವಾಗ ಇವ್ರು ಫಾರಿನರ್ಸ್ ಎಲ್ಲ ಸಿಕ್ಕಿದ್ರು. ಮ್ಯಾಮ್ ಯುವರ್ ಕಂಟ್ರಿ ಮ್ಯಾಮ್? ಯುವರ್ ಕಂಟ್ರಿ? España. Spain. España? Okay. In English, Spain. Okay. ಗೈಸ್ ಇಲ್ಲಿ ಕಾಲಭೈರವ ದೇವಸ್ಥಾನ ಇದೆ. ಕಾಲಭೈರವನಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಮುಂದೆ ಪಾಸ್ ಆಗೋಣ. ಗೈಸ್ ವ್ಯೂ ಅಂತೂ ಸಕ್ಕತ್ತಾಗಿದೆ. 400 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಗೈಸ್ ಆಕ್ಚುಲಿ ದೀಕ್ಷಾ ಜೊತೆ ಮಾತಾಡ್ತಾ ಇರೋರಿಗೆ 60 years ಅಂತೆ. ಬಟ್ ನಾವು 30 ವರ್ಷಕ್ಕೆ ಎಷ್ಟೊಂದು ಸುಸ್ತಾಗಿದ್ದೀವಿ. ಇವ್ರು ಏನ್ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಅದೇನ್ ತಿಂತಾರಪ್ಪ, ಇಷ್ಟು ಆಕ್ಟಿವ್ ಆಗಿದ್ದಾರೆ. ನಮ್ ದೀಕ್ಷಿತಾ ಅಂತೂ ಅವ್ರ ಊರಿಗೆ ಹೋಗೋ ತರ ಡಿಸ್ಕಸ್ ಮಾಡ್ತಾ ಇದ್ದಾರೆ. 600 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಫೈನಲಿ ನೀರು ಕಾಣಿಸ್ತು. ನೀರಿನ ವ್ಯಾಲ್ಯೂ ಗೊತ್ತಾಯಿತು. ಅಷ್ಟು ದಾಹ ಆಗ್ತಾ ಇದೆ. ಲೆಮನ್ ಆರೆಂಜಾ? ಲೆಮನೇ ಚೆನ್ನಾಗಿರುತ್ತಾ? ಹಿಂಗೆ ಬೈ. ಗೈಸ್ ಇಲ್ಲೊಂದು ಏನೋ ರೋಡ್ ಇದೆ, ನಡ್ಕೊಂಡು ಬಂದರೆ ಇದು ಏನಂತ ಗೊತ್ತಿಲ್ಲ. ಗೈಸ್ ಸತ್ತಿ ಸುಸ್ತಾಗೋಗ್ಬಿಡ್ತು. ಗೋಲಿ ಸೋಡಾನು ಕುಡಿದ್ವಿ. ಇಲ್ಲಿ ಬಂದರೆ 600 ಮೆಟ್ಲು ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ನೀರು ಸಿಗುತ್ತೆ. 600ವರೆಗೂ ಏನೂ ಸಿಗೋದಿಲ್ಲ. ಯಾರಾದರೂ ಬರೋರು ಇದ್ದರೆ ಫಸ್ಟು ವಾಟ್ರ್ ಬಾಟ್ಲ್ ಇಟ್ಕೊಂಡು ಸ್ಟೆಪ್ಸ್ ಹತ್ತಬೇಕಾಗತ್ತೆ, ಇಲ್ಲ ಅಂದರೆ ಸುಸ್ತಾಗ್ಬಿಡುತ್ತೆ. ನೀರು ಕುಡ್ಕೊಂಡು ಹತ್ತಿದ್ರೆ ಹತ್ಬೋದು.
ಎಷ್ಟೊತ್ತಾಯ್ತು ದರ್ಶನಕ್ಕೆ? ಅವ್ರು ಕೇಳಿಸ್ತಾ ದರ್ಶನಕ್ಕೆ ತುಂಬಾ ಕ್ಯೂ ಇದೆ. ಹೌದಾ? ತುಂಬ ಬೇಗ ಬಂದಿದ್ರಾ ಅಥವಾ ಗೊತ್ತಿರೋರಿದ್ರಾ? ಹೌದಾ, ಓಕೆ. ಸಿಕ್ತವ್ರನ್ನೆಲ್ಲ ಕೇಳ್ತಾ ಇದ್ದೀವಿ ಗೈಸ್, ಬೇಗ ದರ್ಶನ ಆಯಿತಾ, ಎಷ್ಟು ಅವರ್ ಆಯಿತು ಅಂತ. ಏನೇ ಆದರೂ 3-4 hours ಆಗುತ್ತಂತೆ. ಬಟ್ ನಾವು ಮಂಡೇ ರಶ್ ಇರಲ್ಲ ಅಂದ್ಕೊಂಡು ಬಂದಿದ್ದು. ನಾಳೆ ದೇವ್ರದ್ದು ಹುಟ್ಟುಹಬ್ಬ, ಸೊ ಇವತ್ತು ಫ್ರೀ ಆಗಿರುತ್ತೆ ಅಂತ. ಬಟ್ ಇವತ್ತೇ ಸಿಕ್ಕಾಪಟ್ಟೆ ರಶ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಲೆ ಹೋದರೆ ಗೊತ್ತಾಗುತ್ತೆ. ಗೈಸ್ ಫೈನಲಿ ನಂದಿ ಸಿಕ್ತು. ನಂದಿ ಸಿಕ್ಕಿದ್ರೆ ಅರ್ಧ ರೀಚ್ ಆದ್ವಿ ಅಂತ. ಎಲ್ಲಿ ಶ್ರೀ ನಂದಿ? ಹಾಂ, ಆ ಥರ ಇರೋದು. ಗೈಸ್ ನಂದಿ ಸಿಕ್ತು, ನಂದಿ ಕಾಣಿಸ್ತು. ಇಲ್ಲೊಂದು ದೇವಸ್ಥಾನ ಇದೆ. ಶ್ರೀ ಇದೇನು? ಗುಹಾ ಶಿವಾಲಯ. ಇಲ್ಲೊಂದು ದೇವಸ್ಥಾನ ಇದೆ ಪುಟಾಣಿದು. ಈ ಥರ ಬಂಡೆ ಒಳಗಡೆ ಇದೆ. ಹೊರಗಡೆಯಿಂದನೇ ತೋರಿಸ್ತೀನಿ. ಬಂಡೆ ಒಳಗಡೆ ಇದೆ, ಅಲ್ಲಿಂದನೇ ತೋರಿಸ್ತೀನಿ. ಶಿವ ಕಪ್ಪಳಪ್ಪ. ಗೈಸ್ ಆ್ಯಕ್ಚುಲಿ ಇಲ್ಲಿ ಮೆಟ್ಲತ್ಕೊಂಡು ಬರೋರಿಗೆ ಸ್ನ್ಯಾಕ್ಸ್ ಕೊಡ್ತಾರಂತೆ, ಅಂದರೆ ಬಾದಾಮ್ ಹಾಲು ಮತ್ತು ಏನಾದರೂ ತಿನ್ನಲಿಕ್ಕೆ. ಬಟ್ ಇವತ್ತು ಕೊಡ್ತಾ ಇಲ್ಲ, ನಾಳೆ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಂತೂ ತಿನ್ನೋಕೆ, ಕುಡಿಯೋಕೆ ಕಬ್ಬಿನ ಹಾಲು, ಸ್ನ್ಯಾಕ್ಸು ಎಲ್ಲ ಇದೆ. ಇಲ್ಲಿ 1 ನಿಮಿಷ ಕುತ್ಕೋಬೋದು. ಫಸ್ಟ್ ಹತ್ತ ಮೆಟ್ಲಲ್ಲಿ ಜೋಶಿವಾಗಿ ಇಲ್ಲವೇ ಇಲ್ಲ ಚಿಕ್ಕಿಗೆ. ಬಟ್ ಆ್ಯಕ್ಚುಲಿ ಸುಸ್ತಾಗಿದೆ. ಆಗ ಅನ್ಕೊಬಾರ್ದು ಸುಸ್ತಾಗಿದೆ ಅಂತ, ಅನ್ಕೋಬಾರ್ದು ಅಂತ. ಆದರೂ ಎಷ್ಟೊಂದು ಸಲ ಹೇಳೇ ಬಿಟ್ಟೆ. ಆ್ಯಕ್ಚುಲಿ ಇದು ಬಸವಣ್ಣ ತುಂಬ ದೊಡ್ಡದಾಗಿದೆ. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ದೊಡ್ಡದಿದೆ ಇದು. ಒಂದೇ ಕಲ್ಲಲ್ಲಿ ಮಾಡಿರೋದಂತೆ ಇದು. ಹೌದು, ಎಲ್ಲೂ ಕಟ್ಟಿಂಗ್ ಏನೂ ಇಲ್ಲ. ಗೈಸ್ 17 ಅಡಿ ಇದೆಯಂತೆ. ಬಟ್ ನೋಡಲಿಕ್ಕೆ ಅಷ್ಟು ದೊಡ್ಡದಾಗಿ ಫೋನ್ನಲ್ಲಿ ಕಾಣೋದಿಲ್ಲ. ಬಟ್ ಲೈವಾಗಿ ನೋಡೋಕ್ಕೆ 17 ಅಡಿಗಿಂತ ಇನ್ನೂ ದೊಡ್ಡದಾಗೆ ಕಾಣುತ್ತೆ. ಇಷ್ಟಾರ್ಥ ಗಣಪತಿ. ಇಲ್ಲೊಂದು ಗಣೇಶನ ಗುಡಿ ಇದೆ ಪುಟಾಣಿದು. ಇಷ್ಟಾರ್ಥ ಗಣಪತಿ ನೋಡಿ, ಕಲ್ಲಿನಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಬಸವಣ್ಣ, ಗಣೇಶ, ಆನೆ ತಗೊಳ್ಳೋಣ ಅಂತ ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ ತಗೊಳ್ಳಿಕ್ಕೆ. ಕೋತಿಗಂತೂ ಏನು ಕಮ್ಮಿ ಇಲ್ಲ. ಎಷ್ಟೊಂದು ಮಂಕೀಸ್ ಇದೆ ಅಂದರೆ ಅಲ್ಲಲ್ಲೇ ಇದೆ. ಬಟ್ ಫೋನು, ಬ್ಯಾಗು ಎಲ್ಲ ಕಿತ್ಕೊಳ್ಳೋ ಥರ ನೋಡ್ತಾ ಇದೆ. ಆ್ಯಕ್ಚುಲಿ ನಾಳೆ ಹಬ್ಬ ಇದೆ, ದೇವ್ರದ್ದು ಬರ್ಡೇ ಇದೆ ಅಂತ ಪ್ರತಿಯೊಂದು ಸ್ಟೆಪ್ಸಲ್ಲೂ ರಂಗೋಲಿ ಬಿಡ್ತಾ ಇದ್ದಾರೆ. ಕಸ ಗುಡಿಸಿ ರಂಗೋಲಿ ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಗೈಸ್ ಫಾರಿನರ್ಸು ರಂಗೋಲಿ ಬಿಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಟ್ರೈ ಮಾಡಬೇಕು ಅಂತನಾದರೂ ಅನ್ನಿಸ್ತಾ ಇದೆಯಲ್ಲ, ನೋಡಿ ತುಂಬ ಖುಷಿ ಆಯಿತು. It's really cool. It's 2-3 times you will do the practice. Yeah, practice. No, Must practice. Yeah, must. ಗೈಸ್ ಈ ಫಾರಿನರ್ ನೇಮು ಆನೆ ಅಂತೆ. ಆನೇನೋ ಆಣೇನೋ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ದು ಆನೆ ಅಂತಲೇ ಕೇಳಿಸ್ತು. ಬಟ್ ಎಷ್ಟು ಚೆನ್ನಾಗಿ ಟ್ರೈ ಮಾಡ್ತಾಯಿದ್ರು. ಒಂದು ಸಲ ನೋಡಿದ ತಕ್ಷಣವೇ ಕಲ್ತ್ಕೊಂಡ್ರು. ತುಂಬ ಚೆನ್ನಾಗಿ ಬಿಟ್ಟರು. I know. Okay, Nice. nice. Thank you. you. Thank you. Thank you very much. Thank you. Thank you very much. ಗೈಸ್ ಈ ರಂಗೋಲಿ ಬಗ್ಗೆ ಅಂತೂ ತುಂಬ ಕ್ವಶನ್ಸ್ ಕೇಳಿದರು ಈ ಫಾರಿನರ್ಸು. ಅವ್ರಿಗೇನೋ ಒಂದು ಏನಿದು ಹೊಸ ಥರ ಅನ್ನೋ ಥರ. It's a God's favorite. It's God's favorite. So yeah. Has a meaning. Sorry. It's one has a meaning. This is star, and that is different patterns. We have to Different first patterns. keep dot, and after that we will put. And it's
Day we Indians Every one. put rangoli, yeah, daily at morning. For example, in your house, Yeah. you put one. Early morning we will get at 6 or 6:30 Ah, a.m. wow. After that we will clean outside and we will put the rangoli. Ah, ok. O sea, todos los días a las 6:30 de la mañana, ¿eh? ¿Qué? Limpian y ponen el Yeah, every day we will. different. Yeah, every day different. Different. It's our own designs, Ah, sus propios diseños. own designs. Oh, it's very Yeah. artistic. Wow. Creative, no? Super. And also the kids make rangoli. First time this rangoli you are seeing first time. Yeah. You are watching first time. Yes. Okay, In Mangalore, we saw rangolis. Sí. Ya de aquí, vamos, rangolianas. Nos vamos a poner a tope. ಒಂದು ರಂಗೋಲಿಗಿಂತ ಒಂದು ಡಿಫ್ರೆಂಟ್ ರಂಗೋಲಿ. No, mandalas, ¿no? No, rangoli is like mandala. ಸಾರಿ, Sonriente. ಶ್ರೀ ಆಂಜನೇಯ ದೇವಸ್ಥಾನ. ಆಂಜನೇಯ ದೇವರು ಆಲ್ಮೋಸ್ಟ್ ನಿಯರ್ ಬಂದಿದೀವಿ. ಸಾವಿರದ 108 ಇರೋದು, 1101. ಬಟ್ ಯೂಶಲಿ 1008 ಅಂತ ಹೇಳ್ತಾರೆ. ಓ ಹೌದಾ ಸಿನಿಯಾ, 1101 ಅಂತ ಇರೋದು. ಗೈಸ್ ಫೈನಲಿ 1000 ಬಂದಿದೀವಿ. ಇನ್ನೂ 101 ಇದೆಯಂತೆ. ನಾವು 1008 ಅನ್ಕೊಂಡ್ವಿ, ಬಟ್ 1101 ಅಂತೆ. ಹೋಗ್ತಾ ಇದೀವಿ ನೆಕ್ಸ್ಟ್. ಫೈನಲಿ ದೇವಸ್ಥಾನ ಕಾಣಿಸ್ತಾ ಇದೆ, ಒಂಚೂರು ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದೂರ ಇದೆ. 2000 ಟಿಕೆಟ್ ಅಂತ ಇಲ್ಲಿ. ನಾವು ಬೇಗನೆ ಬರ್ಬೋದಿತ್ತು, ಇನ್ನು ಸ್ವಲ್ಪ ನಾವು ವಿಡಿಯೋ ಮಾಡ್ಕೊಂಡು ಅಲ್ಲೆಲ್ಲ ವ್ಯೂ ನೋಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 1 ಅವರ್ಗೆಲ್ಲ ನಾವು ರೀಚ್ ಆಗ್ಬೋದಿತ್ತು. 1/4 ಗಂಟೆ ಅಲ್ಲೇನೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ದೇವಸ್ಥಾನದ ಮುಂದೆ ಬಂದ್ವಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಧರ್ಮ ದರ್ಶನಕ್ಕೆ ಹೋದ್ರೆ 4 to 5 hours ಆಗುತ್ತೆ. ಬಟ್ ನಾವು ಇಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ನಮ್ಮ ಮಮ್ಮಿ, ಶ್ವೇತಕ್ಕ, ನನ್ನ ಮಕ್ಕಳು ಎಲ್ಲ ಅಲ್ಲೇ ಇದ್ದಾರೆ. ನಾವು 4 ಜನನೇ ಹತ್ತಿರೋದು ಮೆಟ್ಲನ್ನ. ಎಲ್ಲಿದೆ ಆಗೋಯ್ತಾ ಚಿನ್ನ? ಕರೆಕ್ಟಾಗಿ 2 ಗಂಟೆ 3 ನಿಮಿಷ. ಈಗ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ನೋಡೋಣ. 1 ಅವರ್ ಅಂತ ಹೇಳಿದ್ದಾರೆ. ಗೈಸ್ ಫೈನಲಿ ನಿಯರ್ ಬೈ ಬಂದಿದ್ದೀವಿ ಲೈನ್ಗೆ. ಇಲ್ಲಿ ಮಾತ್ರ ಕೂಡಾಕಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ನಾವು ಮಂಡೇ ಬಂದಿರೋದ್ರಿಂದ ಇಟ್ಸ್ ಬೆಟರ್ ಅನಿಸುತ್ತೆ. ಅದಕ್ಕೆ ಕುಡ್ಕೊಂಡಿದ್ದೀವಿ. ಕ್ಲೋಸ್ ಮಾಡಿದ್ದಾರೆ, ಬರ್ತಿದ್ದಾರೆ. ಆ್ಯಕ್ಚುಲಿ ನಮ್ಮನ್ನ ಕೂತ್ಕೊಂಡಿದ್ದೀವಿ, ಕಾಯ್ತಾ ಇದ್ದೀವಿ. ಎಲ್ಲರೂ ಅಷ್ಟೇ. ಹೇಳಿ ಪ್ರಣೀತ್ ಅವರೇ, ಏನು ಸಮಾಚಾರ? ಏನಿಲ್ಲ. ಗೈಸ್ ಇಲ್ಲಿವರೆಗೂ ಬಂದ್ವಿ, ನಮಗೆ ಕ್ಲೋಸ್ ಮಾಡಿಬಿಟ್ರು. ಮತ್ತೆ ವೇಟ್ ಮಾಡಬೇಕು. ಗೈಸ್ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ತೀರ್ಥ ಕುಂಕುಮ ಎಲ್ಲ ತೊಗೊಳ್ತಾ ಇದ್ದೀವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. 1.25 ಅವರ್ ಕಾದ್ವಿ ಅಷ್ಟೇ ಅಂತ ಅನ್ನಿಸ್ತು. ಸೊ ಬೇಗನೆ ಆಯಿತು. 200 ರೂಪೀಸ್ ಟಿಕೆಟ್ ತೊಗೊಂಡ್ರು, ಏನು ಮೋಸ ಇಲ್ಲ.
ನೀನು ಕೊಡ್ಬೋದಲ್ಲ ಅಮ್ಮಂಗೆ? ಶ್ರೀರಾಮಮ್ಮನ ನೋಡು. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಚಾಮುಂಡಿ ಬೆಟ್ಟದ್ದು ದರ್ಶನ ಮುಗೀತು. ಇವಾಗ ಇಲ್ಲಿಂದ ಹೊರಡಬೇಕು. ಹೊರಡ್ತಾ ಇದ್ದೀವಿ. ಗೈಸ್, ಇವಾಗ ಮೈಸೂರು ಅಂತ ಕರೀತಾ ಇರೋ ಊರು ಮುಂಚೆ ಮಹಿಷಾಸುರನ ಊರು ಅಂತ ಇತ್ತಂತೆ. ಕಾಲಕ್ರಮೇಣ ಅದು ಮೈಸೂರು ಅಂತ ಬದಲಾಗಿದೆ. ಮುಂಚೆ ಮಹಿಷಾಸುರನ ಊರು ಅಂತ ಇತ್ತಂತೆ. ಇದೇ ಆ ಮಹಿಷಾಸುರ. ಇದು ಫುಲ್ಲು ಶಾಪಿಂಗ್ ಸ್ಟ್ರೀಟ್. ಬಾಯ್ ಚಾಮುಂಡಿ ಬೆಟ್ಟ. ದರ್ಶನ ಎಲ್ಲ ಮುಗಿಸ್ಕೊಂಡು ಕಾರ್ ಪಾರ್ಕಿಂಗಿಗೆ ಬಂದಿದ್ದೀವಿ ಗೈಸ್. ಪಾರ್ಕಿಂಗಿಂದ ಕಾರ್ ಹತ್ಕೊಂಡು ಹೊರಡೋದೇ ಕೆಲಸ. ಏನಪ್ಪ ಇವಾಗ ಹೋಗಿ ಮಲ್ಕೊಳ್ಳೋದೇನಾ? ಗುಡ್ ಬಾಯ್ ಗೈಸ್. ಮೈಸೂರಿಗೆ ಬಂದು ಮೈಸೂರು ಪಾಕ್ ತೊಗೊಳ್ಳಿಲ್ಲ ಅಂದರೆ ಹೇಗೆ? ಮೈಸೂರು ಪಾಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಡಿಫ್ರೆಂಟ್ ಮೈಸೂರು ಪಾಕ್ಸ್. ಇಲ್ಲಿ ಇನ್ನೊಂದು ಏನು ಗೊತ್ತಾ, ಟೇಸ್ಟ್ಗೆ ಅಂತ ಇಸ್ಕೊಂಡು ತಿನ್ಬೋದು ಸ್ವಲ್ಪನೇ. ವಾವ್, ಡು ನಾಟ್ ಟಚ್. ಇಂಡಿಯನ್ಸ್ ಬಿಗ್ಗೆಸ್ಟ್ ಚಾಕ್ಲೇಟ್ ಡಮ್. ಗೈಸ್, ಒಳಗಡೆ ಅಂತೂ ಸಕ್ಕತ್ತಾಗಿದೆ. ಸ್ಮೆಲ್ ಅಂತೂ ತುಪ್ಪದ್ದು ಘಮ 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 ಅಂತ ಇದೆ. ಸ್ವೀಟ್ಸು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ಆದರೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಸ್ವೀಟ್ಸ್ ತೊಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಗೈಸ್, ಆ್ಯಕ್ಚುಲಿ ಊಟನೇ ಮಾಡಿಲ್ಲ ನಾವು. ಸೊ ಇಲ್ಲಿ ಮದ್ದು ಟಿಫನೀಸ್ ಹತ್ರ ನಿಲ್ಸಿದ್ವಿ. ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ಗೈಸ್, ಅಲ್ಲಿ ಒಳಗಡೆ ಕುತ್ಕೊಳ್ಳೋದ್ಕಿಂತ ಹೊರಗಡೆ ಕುತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿದೆ. ಗೈಸ್, ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಕಾಫಿ ಕುಡಿದು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ನನ್ನ ವಿಡಿಯೋ ಹೇಗಿತ್ತು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.